ಅಯ್ಯೋ ಊಟದಲ್ಲಿ ಕರಿಬೇವು ಸಿಕ್ತು ಅಂತ ಎತ್ತಿಡೋ ಎಲ್ರೂ ನನಗೆ ಕಮೆಂಟ್ ಹಾಕಿ ಯಾರಿಗೆಲ್ಲ ಕರಿಬೇವು ಇಷ್ಟ ಇಲ್ಲ ಅನ್ನೋದನ್ನ. ಬಟ್ ನಿಮಗೆ ಗೊತ್ತಿಲ್ಲದೆ ಇರೋ ಒಂದು ವಿಷಯ ಏನಂದರೆ, ನಮ್ಮ ದೇಹಕ್ಕೆ ಡೈಲಿ ಕರಿಬೇವಿನ ಅವಶ್ಯಕತೆ ತುಂಬ ಅಂದರೆ ತುಂಬ ಇದೆ. ನಾನು ನಿಮ್ಮ ಥರನೇ ಎತ್ತಿ ಸೈಡಿಗೆ ಇಡ್ತಾ ಇದ್ದೆ ಎಲ್ಲಿವರೆಗೂ ನನಗೆ ಇದರ ಬೆನಿಫಿಟ್ಸ್ ಗೊತ್ತಿರಲಿಲ್ವೋ ಅಲ್ಲಿವರೆಗೂ. ಅದಾದಮೇಲೆ ತಿನ್ನೋಕ್ಕೆ ಕಷ್ಟ ಆದರೂ ಕೂಡ ಅದರಿಂದ ಡಿಫ್ರೆಂಟ್ ವೆರೈಟೀಸ್ ಆಫ್ ರೆಸಿಪೀಸ್ನ ಮಾಡಿ ನನ್ನ ಹೆಲ್ತನ್ನ ಇಂಪ್ರೂವ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಇವತ್ತಿನ ಒಂದು ರೆಸಿಪಿ ತೋರಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮ ಮನೆ ಹುಡುಗಿ ಜಯಪ್ರದ. ಇವತ್ತಿನ ಸ್ಪೆಷಲ್ ರೆಸಿಪಿ ಕರಿಬೇವಿಂದ ಮಾಡುವ ರೈಸ್. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳು ಯಾವುದಂದರೆ ಬೆಳ್ಳುಳ್ಳಿ, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಮೆಣಸಿನಕಾಯಿ, ಕಾಳು ಮೆಣಸು, ಕರಿಬೇವು, ಆಲ್ರೆಡಿ ಕುಕ್ ಮಾಡಿರೋವಂಥ ರೈಸ್. ಎರಡ ಅಬ್ಬಬ್ಬಬ್ಬ, ಈ ಕರಿಬೇವು ದೇಹಕ್ಕೆ ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಕೊಡುತ್ತೆ ಅಂತ ಅನ್ನೋದೇ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾನೇನೋ ತಲೆ ಕೂದಲು ಇನ್ಕ್ರೀಸ್ ಆಗೋಕ್ಕೆ ಈ ಥರ ಕೆಲವೊಂದು ಬೆನಿಫಿಟ್ಸ್ಗಳು ನಾರ್ಮಲಾಗಿ ಎಲ್ರಿಗೂ ಗೊತ್ತಿರೋ ಥರನೇ ನನಗೂ ಗೊತ್ತಿತ್ತು. ಬಟ್ ನಾನು ಇವಾಗ ಇದ್ರ ಬಗ್ಗೆ ಹೇಳೋ ಬೆನಿಫಿಟ್ಸ್ಗಳ ಜೊತೆಗೆ ನೀವು ರೆಸಿಪಿ ವಿಡಿಯೋನ ಕೂಡ ವಾಚ್ ಮಾಡಿ. ಡೆಫಿನೆಟ್ಲಿ ನನ್ನ ಥರನೇ ನೀವು ಕೂಡ ಶಾಕ್ ಆಗ್ತೀರಾ. ಇಷ್ಟೆಲ್ಲ ಬೆನಿಫಿಟ್ಸ್ ಇದೆನಾ, ಸೊ ನಾವು ಕೂಡ ಡೈಲಿ ಕರಿಬೇವನ್ನ ತಿನ್ನಲೇಬೇಕು ಅಂತ ನಿಮಗೂ ಅರ್ಥ ಆಗುತ್ತೆ. ಸೊ ಫಸ್ಟ್ ಬಂದುಬಿಟ್ಟು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ತುಂಬಾ ಚೆನ್ನಾಗಿರುತ್ತೆ. ಅದು ನಮ್ಮ ದೇಹನ ಸ್ಟ್ರೆಸ್ಸು ಮತ್ತು ಡ್ಯಾಮೇಜಿಂದ ಪ್ರೊಟೆಕ್ಟ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಎಫೆಕ್ಟ್ಸ್ ಕೂಡ ಇರುತ್ತೆ. ಸೊ ಅದು ನಮಗೆ ಏನಾಗುತ್ತೆ ಅಂದರೆ, ನಮ್ಮ ದೇಹದಲ್ಲಿರುವಂಥ ಕ್ರೋನಿಕ್ ಡಿಸೀಸಸ್ಗಳು, ಈ ಸ್ಪೆಷಲಿ ಆರ್ಥ್ರೈಟಿಸ್, ಸಂಧಿವಾತ ಅಂತ ಏನು ಕರಿತೀವಲ್ವ, ಅದರಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದು ಡೈಜೆಸ್ಟಿವ್ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು. ಸೊ ಇದರಲ್ಲಿ ಸ್ಪೆಷಲಿ ಇರಿಟೇಟ್ ಬೌಲ್ ಸಿಂಡ್ರೋಮ್ ಅಂತ ಏನಿರುತ್ತೆ, ಮತ್ತು ವಾಮಿಟಿಂಗ್ ಸೆನ್ಸೇಷನ್ ಇರೋರು, ಮತ್ತು ಕೆಲವೊಂದು ಸತಿ ಹಿಂಗೆ ನೋಸಿಯಾ ಥರ ಆಗ್ತಾ ಇರೋರಿಗೆಲ್ಲ ಇದು ತುಂಬಾ ಒಳ್ಳೆಯದು. ಅದರಿಂದ ನಿಮಗೆ ಪ್ರಿವೆಂಟ್ ಕೊಡುತ್ತೆ. ಇಷ್ಟೇ ಅಂದ್ಕೊತೀರಾ? ಇಲ್ಲ, ಇನ್ನೂ ತುಂಬ ಜಾಸ್ತಿ ಇದೆ. ಸ್ಪೆಷಲಿ ಇದು ನಮ್ಮ ದೇಹದಲ್ಲಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲ್ನ ಚೆನ್ನಾಗಿ ರೆಡ್ಯೂಸ್ ಮಾಡಿ ಗುಡ್ ಕೊಲೆಸ್ಟ್ರಾಲ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಜೊತೆಗೆ ಆ್ಯಂಟಿ ವೈರಲ್ ಪ್ರಾಪರ್ಟಿ ಕೂಡ ಇದರಲ್ಲಿ ಜಾಸ್ತಿ ಇದ್ದರೆ, ಇದರಿಂದ ಏನಾಗುತ್ತೆ, ನಮ್ಮ ದೇಹ ಬೇಗ ಇನ್ಫೆಕ್ಷನ್ಸ್ಗಳಿಗೆ ಅಟ್ಯಾಕ್ ಆಗೋದನ್ನ ಕಡಿಮೆ ಮಾಡುತ್ತೆ. ಮತ್ತು ಯಾವುದೆಲ್ಲ ನೋವುಗಳಾಗಿದೆ ಅದು ಬೇಗನೆ ಹುಷಾರಾಗೋ ಥರ ಕೂಡ ಮಾಡುತ್ತೆ. ಇದರ ಜೊತೆಗೆ ಇದರಲ್ಲೊಂದು ಸ್ಪೆಷಲ್ ಪ್ರಾಪರ್ಟಿ ಯಾವುದಪ್ಪ ಅಂತಂದರೆ ಕ್ಯಾನ್ಸರ್ ಪ್ರಿವೆನ್ಷನ್. ನಮ್ಮ ದೇಹದಲ್ಲಿ ಕೆಲವೊಂದು ರಿಸ್ಕ್ಗಳಿರುತ್ತೆ, ಅಥವಾ ಸೆಲ್ ಡ್ಯಾಮೇಜ್ ಆಗ್ತಾ ಇರುತ್ತೆ, ಇನ್ನೊಂದು ಏನೇನೋ ಆಗ್ತಾ ಇರುತ್ತೆ, ಅದನ್ನೆಲ್ಲನೂ ಕಡಿಮೆ ಮಾಡುತ್ತೆ. ಯಾಕಪ್ಪ ಅಂದರೆ ಇದರಲ್ಲಿ ಫ್ಲೋವೆನಿಡ ಅನ್ನೋ ಒಂದು ಅಂಶ ಪ್ರೆಸೆಂಟ್ ಇರೋದ್ರಿಂದ, ಅದು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಆಗಿರೋದ್ರಿಂದ ಕ್ಯಾನ್ಸರ್ ಪ್ರಿವೆನ್ಷನ್ಗೆ, ಸೆಲ್ಸ್ಗಳು ಕ್ಯಾನ್ಸರ್ ರಿಸ್ಕ್ಗೆ ಹೋಗೋದನ್ನು ತಡೆಗಟ್ಟುತ್ತೆ. ಅಷ್ಟೇ ಅಲ್ಲದೆ ಅಲ್ಝೈಮರ್ ಡಿಸೀಸು, ಪಾರ್ಕಿಸನ್ ಡಿಸೀಸ್ ಇರೋರಿಗೆ, ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್ ಇರೋದನ್ನ ಕೂಡ ಕಡಿಮೆ ಮಾಡಿ ಆಕ್ಸಿಡೇಟಿವ್ ಸ್ಟ್ರೆಸ್ನ ಕೂಡ ಕಡಿಮೆ ಮಾಡುತ್ತೆ. ಇದರಿಂದ ನ್ಯೂರಾಲಜಿಕಲ್ ರಿಸ್ಕ್ಗಳಾದಂಥ ಅಲ್ಝೈಮರ್ ಮತ್ತು ಪಾರ್ಕಿಸನ್ ಡಿಸೀಸ್ಗಳಿಂದ ನಾವು ಮುಕ್ತಿನ ಪಡಿಬಹುದು. ಜೊತೆಗೆ ಇನ್ನು ಸ್ಕಿನ್ ಹೇರ್ ಹೆಲ್ತ್ ಬಗ್ಗೆ ಹೇಳೋ ಅವಶ್ಯಕತೆನೆಲ್ಲ ಬಿಕಾಸ್ ಎಲ್ರಿಗೂ ಗೊತ್ತಿರುತ್ತೆ. ಅಷ್ಟೇ ಅಲ್ಲದೆ ಡಯಾಬಿಟಿಕ್ ಪೀಪಲ್ಗೆ ಇದೊಂದು ಹೇಳಿ ಮಾಡಿಸಿದಂಥ ಅಂಶ, ಬಿಕಾಸ್ ಇದರಲ್ಲಿರುವಂಥ ಫ್ಲೆವಿನಾಯ್ಡ್ ಇರೋದ್ರಿಂದ ರಿಸ್ಕ್ ಆಫ್ ಡಯಾಬಿಟಿಕ್ ಮತ್ತು ಇನ್ಸುಲಿನ್ ಸೆನ್ಸಿಟಿವಿಟಿ ಕೂಡ ಇದನ್ನಾಗುತ್ತೆ. ಸೊ ಅದರ ಜೊತೆಗೆ ಎಲ್ಲದಕ್ಕಿಂತ ಮೇನ್ ಇಂಪಾರ್ಟೆಂಟ್, ನಮ್ಮ ಇಮ್ಯೂನ್ ಸಿಸ್ಟಮ್ನ ಇದು ಚೆನ್ನಾಗಿ ಬೂಸ್ಟ್ ಮಾಡುತ್ತೆ. ಇದರಿಂದ ಇನ್ಫೆಕ್ಷನ್ಸ್ಗಳು ಕೂಡ ಆಗೋದು ನಮಗೆ ಕಡಿಮೆ ಆಗುತ್ತೆ. ಸೊ ಇದರ ಬೆನಿಫಿಟ್ಸ್ ತಗೊಳ್ಕೊಂಡ್ರಿ. ಹಾಗಾದರೆ ರೆಸಿಪಿ ನೋಡೋಣ. ನಾನು ಆಲ್ರೆಡಿ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ನೆಲ್ಲ ಬೆಚ್ಚಗೆ ಮಾಡಿಕೊಂಡು ಅವುಗಳನ್ನೆಲ್ಲ ಪುಡಿ ಮಾಡಿ ಸೈಡ್ಗೆ ಇಟ್ಕೊಂಡೆ. ಕುಕ್ಡ್ ರೈಸ್ ಕೂಡ ರೆಡಿ ಇದೆ. ಸೊ ಒಂದು ಪಾತ್ರೆನ ಬಿಸಿ ಮಾಡಿಕೊಂಡು ಅದಕ್ಕೆ ಒಗ್ಗರಣೆ ಐಟಮ್ಸ್ಗಳು ಗೋಡಂಬಿ, ಆಮೇಲೆ ಕಡಲೆ ಬೀಜನ ಹಾಕಿ ಬೆಚ್ಚಗೆ ಮಾಡ್ಕೊಂಡ್ಬಿಟ್ಟು, ಅಂದರೆ ಸ್ವಲ್ಪ ಫ್ರೈ ಥರ ಮಾಡ್ಕೊಂಡ್ಬಿಟ್ಟು, ಅದಾದಮೇಲೆ ನಾನಿಲ್ಲಿ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈರುಳ್ಳಿ ಟ್ರಾನ್ಸ್ಪರೆಂಟಾಗಿ ಬೇಯಕ್ಕೆ ನೀರಿನಂಶ ಬೇಕಾಗುತ್ತೆ, ಬಿಕಾಸ್ ನಾನಿಲ್ಲಿ ಎಣ್ಣೆ ಇಲ್ಲದೆ ಮಾಡ್ತಾ ಇದ್ದೀನಿ. ನೀವು ಯಾವಾಗ ಎಣ್ಣೆ ಇಲ್ಲದೆ ಅಡುಗೆಗಳನ್ನು ಮಾಡ್ತೀರಾ ಅದರಲ್ಲಿ ನ್ಯೂಟ್ರಿಷನ್ ಕ್ವಾಂಟಿಟಿ ತುಂಬ ಚೆನ್ನಾಗಿರುತ್ತೆ. ಸೊ ಎಣ್ಣೆನ ಯೂಸ್ ಮಾಡೋದ್ರಿಂದ ದೇಹಕ್ಕೆ ಜಾಸ್ತಿ ಹಾನಿಯಾಗುತ್ತೆ ಹೊರತು ಯಾವುದೇ ರೀತಿಯಾದಂಥ ಬೆನಿಫಿಟ್ಸ್ ಆಗಲ್ಲ. ಸೊ ಅದರಿಂದ ಎಣ್ಣೆ ಮುಕ್ತ ಆಹಾರಗಳನ್ನು ಸೇವಿಸೋಕ್ಕೆ ಟ್ರೈ ಮಾಡಿ. ಸೊ ಮಿಕ್ಸ್ ಮಾಡಿರೋ ಮಿಕ್ಸರ್ನ ಎಲ್ಲನೂ ಅನ್ನಕ್ಕೆ ನಾನು ಕಲಿಸ್ಕೊಂಡೆ. ಆಮೇಲೆ ಇಲ್ಲಿ ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ಸೊ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಚಿಟಿಕೆ ಅರಿಶಿನ ಎಲ್ಲ ಹಾಕ್ಕೊಂಡ್ಬಿಟ್ಟು ಆಲ್ರೆಡಿ ಮಿಕ್ಸರ್ ಮಾಡಿ ಇಟ್ಕೊಂಡಿರುವಂಥ ರೈಸ್ನ ನಾನಿಲ್ಲಿ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ.
ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಆಲ್ರೆಡಿ ನಾನು ಹೇಳಿರೋ ಬೆನಿಫಿಟ್ಸಿಂದ ಕೂಡ ಇದು ದೇಹಕ್ಕೆ ತುಂಬಾ ಹೆಲ್ದಿಯಾಗಿರುತ್ತೆ. ಸ್ವಲ್ಪ 5 ನಿಮಿಷ ಅದನ್ನು ಹಬೆಯಲ್ಲಿ ಇದನ್ನು ಮಾಡ್ಕೊಂಡ್ಬಿಟ್ಟು ಆಮೇಲೆ ಸರ್ವಿಂಗ್ ಬೌಲ್ಗೆ ನೀವು ಹಾಕಿ, ಇದು ಲಂಚ್ ಬಾಕ್ಸ್ಗೆ ಕೂಡ ಬ್ರೇಕ್ಫಾಸ್ಟಿಗೆ ಕೂಡ ಒಂದು ಒಳ್ಳೆ ರೆಸಿಪಿ. ಬಿಕಾಸ್ ಬೆನಿಫಿಟ್ಸ್ ಈಸ್ ಮೋರ್ ಇಂಪಾರ್ಟೆಂಟ್. ನಾವು ಬರೀ ಟೇಸ್ಟನ್ನ ಮಾತ್ರ ನೋಡಬಾರ್ದು, ಅದರಲ್ಲಿರೋ ಹೆಲ್ತ್ ಬೆನಿಫಿಟ್ಸ್ ನೋಡಬೇಕು. ಮತ್ತು ಯಾವ ಆಹಾರ ಎಷ್ಟು ಕ್ವಾಂಟಿಟಿಯಲ್ಲಿ ಯಾವ ಟೈಮಲ್ಲಿ ನಾವು ತಗೊತೀವಿ ಅನ್ನೋದು ಕೂಡ ನಮ್ಮ ಹೆಲ್ತ್ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ. ಶುಗರ್ ಲೆವೆಲ್ ಕಡಿಮೆ ಆದಾಗ ಸ್ವಲ್ಪ ಸಕ್ಕರೆ ಅಂಶ ಸೇವಿಸೋದು ಎಷ್ಟು ಇಂಪಾರ್ಟೆಂಟೋ, ಅದೇ ರೀತಿ ಶುಗರ್ ಜಾಸ್ತಿ ಇದ್ದಾಗ ನಾವು ಅದರಲ್ಲಿ ನಮ್ಮ ದೇಹಕ್ಕೆ ಸಕ್ಕರೆ ಅಂಶನ ಸೇರಿಸೋದು ಅಷ್ಟೇ ಡೇಂಜರಸ್ ಅಂತ ಹೇಳ್ತಾ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ. ನೀವು ಲಂಚ್ ಬಾಕ್ಸ್ಗೆ ಯಾವ್ಯಾವ ರೆಸಿಪಿಗಳನ್ನ ಟ್ರೈ ಮಾಡ್ತೀರಾ ಅನ್ನೋದು ಕೂಡ ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡಿಲ್ಲ, ದಯವಿಟ್ಟು ಮಾಡಿ. ನಾಳೆ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮ ಭೇಟಿ